Welcome students. In the last class we dealt with very important formula, and also I told you to write the formula 20 times. Most of the students written the formula, not all the students. Okay, let's see how many students will write afterwards. ಈಗ ನಾವು ಈ ಫಾರ್ಮುಲಾನ ಮತ್ತೆ ನಾವು ಈಗ ಇನ್ನೂ ಒಂದ್ಸಲ ನೋಡ್ಕೊಳ್ತಾ ಬರೋಣ. ಫಾರ್ಮುಲಾನ ಏನೇನು ಫಾರ್ಮುಲಾ ಇದೆ ಅಂತ ನೋಡೋಣ. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಈಸ್ 0. Derivative of x power n is any rational number. X power 1, 2, 3, 1 by 2, 1 by 3, 1 by 4, minus 2, minus 3 ಏನು ಬೇಕಾದ್ರೆ ಆಗ್ಬೋದು is n into x power n minus 1. Derivative of 1 by x power n is minus n divided by x power n plus 1. It is minus n divided by x power n plus 1. Minus n by x power n plus 1. Derivative of root x is 1 by 2 root x. Derivative of sin x, cos x minus sin x, tan x, secant square x, cot x minus cosecant square x, secant x into tan x, cosecant x minus cosecant into cot x. Derivative of constant into function is constant ಹಾಗೆ ಇಟ್ಕೊಂಡು ಡೆರಿವೇಟಿವ್ ಆಫ್ ಫಂಕ್ಷನ್ ಮಾತ್ರ ಬರೀಬೇಕು. ಇಲ್ಲಿ ಕಾನ್ಸ್ಟೆಂಟ್ ಗೂ ಡೆರಿವೇಟಿವ್ ಬರೀ, ಫಂಕ್ಷನ್ ಗೂ ಡೆರಿವೇಟಿವ್ ಬರೆದ್ರೆ ನಿಮಗೆ 0 ಕೊಟ್ಬಿಡ್ತಾರೆ. Derivative of sum of two function is derivative of first function plus derivative of second function. Derivative of product of two function, ಇದು ಒಂದು ಫಂಕ್ಷನ್ ಇದು ಒಂದು ಫಂಕ್ಷನ್ ಇದ್ದಾಗ first into derivative of second plus second into derivative of first ಮಾಡಬೇಕು. ಇದಕ್ಕೂ ವ್ಯತ್ಯಾಸ ಇದೆ ನೋಡಿ. ಈ 11ನೇದು ಮತ್ತೆ 13ನೇದು ಡಿಫರೆನ್ಸ್ ಇರುತ್ತೆ ಆಯ್ತಾ. ಇವೆರಡು ಡಿಫರೆನ್ಸ್. ಏನ್ ಡಿಫರೆನ್ಸ್ ಇದೆ ಅಂದ್ರೆ ಇದು ಕಾನ್ಸ್ಟೆಂಟ್ ಇಂಟು ಫಂಕ್ಷನ್, ಇದು ಫಂಕ್ಷನ್ ಇಂಟು ಫಂಕ್ಷನ್. So derivative of numerator by denominator is denominator into derivative of numerator minus numerator into derivative of denominator by denominator whole square. Last class ಅಲ್ಲಿ ಹೇಳಿದೆ we should always start with the denominator. ಮಧ್ಯದಲ್ಲಿ ಪ್ಲಸ್ ಇರಬಾರ್ದು, ಮೈನಸ್ ಇರಬೇಕು. ಈಗ ನಾವು ಸರ್ಟನ್ ಪ್ರಾಬ್ಲಮ್ಸ್ ಗೆ ಬರೋಣ. ಸಿಂಪಲ್ ಪ್ರಾಬ್ಲಮ್ಸ್. ಓಕೆ, ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಕೇಳ್ತಾರೆ ಗೊತ್ತಾ? ಡಿಫರೆನ್ಶಿಯೇಟ್ x ಪವರ್ 6 ವಿತ್ ರೆಸ್ಪೆಕ್ಟ್ ಟು x. ಇಷ್ಟೇ ಪ್ರಾಬ್ಲಮ್ ಕೇಳೋದು. ನೀವು ಬರೀ ಇದಕ್ಕೆ ಆನ್ಸರ್ ನಾವು x ಪವರ್ 6 ಕೊಟ್ಟಿದ್ದಾರೆ 6x power 5 ಅಂತ ಬರೆದ್ರೆ ದಿಸ್ ಈಸ್ ರಾಂಗ್. ಈಗ ಬರೆಯೋದಲ್ಲ ಇದನ್ನ ಆಯ್ತಾ. ಇದಕ್ಕೆ ಏನ್ ಮಾಡಬೇಕು, ಇಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫಸ್ಟ್ ನಾವೇನ್ ಬರ್ಕೋಬೇಕು, ಇಲ್ಲಿ y ಈಕ್ವಲ್ಸ್ ಅಂತ ನಾವು ಬರ್ಕೋಬೇಕು. y ಈಕ್ವಲ್ಸ್ x ಪವರ್ 6 ಅಂತ ನಾವೇ ಬರ್ಕೊಳ್ಬೇಕಿದು. ಆಮೇಲೆ ಡಿಫರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು x. ಬೋತ್ ಸೈಡ್ಸ್ ಅಂದ್ರೆ ಇಲ್ಲಿ y ಲೆಫ್ಟ್ ಸೈಡ್, ಇದು ರೈಟ್ ಸೈಡ್. The derivative of y with respect to x is dy by dx ಆಗಿದೆ ಅಲ್ವಾ. Derivative of x power 6 with respect to x is 6 into x power 6 minus 1. The 6 into x power 5 ಇದು ನಾವು ಬರಬೇಕು. ಅಂದ್ರೆ ನಾನು ಹೇಳ್ದಂಗೆ ಇಲ್ಲಿ y equals ಬರ್ಕೊಂಡು ಡಿಫರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ y become dy by dx. ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, y equals x power 6 ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಮತ್ತೆ y equals 6 into x power 6 minus 1 5 ಅಂತ ಬರೀತೀರಾ. ಇದು ತಪ್ಪಿದು. ದಿಸ್ ಈಸ್ ರಾಂಗ್. y equals ಬರೆಯೋದಲ್ಲ, ಇಲ್ಲಿ ಏನ್ ಬರೀಬೇಕು, dy by dx ಬರ್ಕೋಬೇಕು. ಬರ್ಕೊಳ್ಳಿ, ತಪ್ಪು ಮಾಡಬಾರ್ದು ಇವೆಲ್ಲ. ಸೊ ಆಯ್ತಾ. ಇದೇ ತರ ಪ್ರಾಬ್ಲಮ್ಸ್ ಸಿಂಪಲ್ ಪ್ರಾಬ್ಲಮ್ ಗೆ ಹೋಗೋಣ. ಇನ್ನು ಸೆಕೆಂಡ್ ಈ ತರ ಕೇಳ್ತಾನೆ ನಮಗೆ ಎಕ್ಸಾಮ್ ಗೆ, ಫೈಂಡ್ dy by dx ಗಿವನ್ y equals x power 8. ಅವಾಗ ನಾವೇ ಬರ್ಕೋಬೇಕು y equals x power 8. ಎರಡೂ ಭಾಗದಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇಷ್ಟೇ ಬರೆದ್ರೆ ಸಾಕು, ಬೋತ್ ಸೈಡ್ಸ್ ಬೇಡ. Differentiate with respect to x, y become dy by dx. x power n ಅಲ್ವಾ, ಇಲ್ಲಿ n ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, so n is 8 here ಅಲ್ವಾ. ಸೊ ಫಾರ್ಮುಲಾ ಏನು, n into x power n minus 1, 8 into x power 8 minus 1, 8 into x power 7 ಅಂತ ಆಗಿದೆ. Find dy by dx of the following functions ಅಂತ ಹೇಳಿದ್ದಾರೆ. ಇದಿಷ್ಟು ಪ್ರಾಬ್ಲಮ್ ಇದಾವೆ. ಇದಕ್ಕೆಲ್ಲ dy by dx ತಗೊಂಡಿರ್ತಾ ಬರ್ತೀವಿ, ನೋಡ್ತಾ ಬರೋಣ. ಈಗ ಫಸ್ಟ್ ಪ್ರಾಬ್ಲಮ್ ಬರೋಣ. ಈಗ y equals x power 15. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಇದು ಬರಿಬೇಕು ನಾವು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಇಲ್ಲಿ y ಇದ್ದು dy by dx ಆಗುತ್ತೆ. ಇಲ್ಲಿ n ವ್ಯಾಲ್ಯೂ ಏನಿದೆ ಇಲ್ಲಿ, ಸೊ ವಿ ಸಿ ದಟ್ ದ ವ್ಯಾಲ್ಯೂ ಆಫ್ n is 15. ಹೌದಾ. ಫಾರ್ಮುಲಾ ಏನು, n x ಪವರ್ n minus 1 ಅಂದ್ರೆ ದಿಸ್ ಈಸ್ 15 x ಪವರ್ 15 minus 1 which is what, 15 into x power 14. ಕರೆಕ್ಟ್ ಅಲ್ವಾ. ಸೊ ಅದರಿಂದ dy by dx is 15 into x power 14. ಇಲ್ಲಿ 15 minus 1 ಅನ್ನ 14 ಅಂತ ಡೈರೆಕ್ಟ್ ಆಗಿ ಬರೀಬಹುದು. ನಾವು ಮ್ಯಾಪ್ ಇಟ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. Now come to the second problem. Y equals
3 ಇಂಟು ಎಕ್ಸ್ ಪವರ್ 12. ಇಲ್ಲಿ ನಾವು 3 ಅಂದ್ರೆ ಏನಿಲ್ಲಿ ಕಾನ್ಸ್ಟೆಂಟ್, ಫಂಕ್ಷನ್ ಮಾತ್ರ ಎಕ್ಸ್ ಪವರ್ 12 ಇದೆ. ಸೊ ಅದರಿಂದ dy ಬೈ ಡಿ ಎಕ್ಸ್ ಈಕ್ವಲ್ಸ್ 3 ಹಾಗೆ ಇಟ್ಕೋಬೇಕು. ಇಲ್ಲೊಂದು ಬ್ರಾಕೆಟ್ ಹಾಕ್ಲೇಬೇಕಿದು, ಆಯ್ತಾ. 12 ಎಕ್ಸ್ ಪವರ್ 11 ಆಗುತ್ತೆ. 3 ಇಂಟು 12 36. ತಪ್ಪು ಮಾಡೋದು ಹೇಗೆ ಮಾಡ್ತೀರಾ ತೋರಿಸ್ತೀನಿ ನೋಡಿ. ನೀವೇನ್ ಮಾಡ್ತೀವಿ ಗೊತ್ತಾ, dy ಬೈ ಡಿ ಎಕ್ಸ್ ಈಕ್ವಲ್ಸ್ ಎಷ್ಟು ಈಸಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ 3 ಇಂಟು 12 ಎಕ್ಸ್ ಪವರ್ 11 ಅಂತ. ಇದಿಷ್ಟು ಏನು ಅಂತ ಓದ್ತೀರಾ ನೀವು? ಇದಿಷ್ಟು ಇದು 3 ಇಂಟು 12, ಇದು 312 ಇದು. ಆದ್ರಿಂದ ಇದು ನಾವೇನ್ ಬರಿಬೇಕು, ಕಾನ್ಸ್ಟೆಂಟ್ ಆದ್ಮೇಲೆ ಡಿರೈವೇಟಿವ್ ಬರಿಬೇಕಾದ್ರೆ ಇದಕ್ಕೊಂದು ಬ್ರಾಕೆಟ್ ಹಾಕೋಬೇಕು ನಾವು, ಆಯ್ತಾ. 3 ಇಂಟು ಈ ಬ್ರಾಕೆಟ್ ಹಾಕೊಳ್ಳೋದು ಇಂಪಾರ್ಟೆಂಟ್. 12 ಎಕ್ಸ್ ಪವರ್ 11, ಸೊ 36 ಎಕ್ಸ್ ಪವರ್ 11, ಆಯ್ತಾ. ಇನ್ನೊಂದು ತಪ್ಪು ಏನ್ ಮಾಡ್ತೀರಾ ಗೊತ್ತಾ, ಇಲ್ಲೊಂದು ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಗೆ ಡೆರಿವೇಟಿವ್ 0 ಅಂತ ನಮ್ಗೆ ಗೊತ್ತಿದೆ. ಆದ್ರಿಂದ ಎಲ್ಲ ಹೆಂಗ್ ಮಾಡ್ಬಿಡ್ತೀರಾ ಗೊತ್ತಾ, dy ಬೈ ಡಿ ಎಕ್ಸ್ 3 ಗೆ 0, ಆಮೇಲೆ ಇನ್ನೊಂದಕ್ಕೇನು 12 ಎಕ್ಸ್ ಪವರ್ 11, ಸೊ 0 ಇಂಟು ಎನಿಥಿಂಗ್ ಇಸ್ 0 ಅಂತ ಆಗತ್ತೆ. ಸೊ ನಿಮ್ಗೂ ಅಷ್ಟೇ ಮಾರ್ಕ್ಸ್ ಕೊಡ್ತಾರೆ, 0 ಅಂತ ಹೇಳಿ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಆದ್ರಿಂದ ನಾವು ನೋಡ್ಕೋಬೇಕು, ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಇದ್ದಾಗ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಂಡ್ಬಿಟ್ಟು ಫಂಕ್ಷನ್ ಮಾತ್ರ ಡೆರಿವೇಟಿವ್ ಬರೀಬೇಕು, ಆಯ್ತಾ. 3 ಇಂಟು 12 3 ಇಂಟು 12 ಎಕ್ಸ್ ಪವರ್ 11 36 ಎಕ್ಸ್ ಪವರ್ 11 ಆಗುತ್ತೆ, ಆಯ್ತಾ. ನೆಕ್ಸ್ಟ್ ಅದೇ ತರ ಪ್ರಾಬ್ಲಮ್ ಅಲ್ವಾ ಇದು. 8 ಇಂಟು ಎಕ್ಸ್ ಪವರ್ 5 ಇದೆ. 8 ಹಾಗೆ ಇಟ್ಕೋತೀರಾ. y ಬರೀಬಾರ್ದು, dy ಬೈ ಡಿ ಎಕ್ಸ್. 8 ಇಂಟು 5 ಇಂಟು ಎಕ್ಸ್ ಪವರ್ 4, ಇದ್ರ ಡೆರಿವೇಟಿವ್ ಎಕ್ಸ್ ಪವರ್ 5 ಗೆ 8 ಇಂಟು 5 40 ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೇಕು, ಇಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ನ್ಯೂಮರೇಟರ್ ಒಂದಿದೆ, ಡಿನಾಮಿನೇಟರ್ ಒಂದಿದೆ. ಇಲ್ಲಿ ಏನ್ ಮಾಡ್ಬೇಕು, ಕೋಶನ್ ಟೂಲ್ ಹಾಕ್ಬೇಕು ಅಂತ ಅನ್ಕೋಬಾರ್ದು, ಆಯ್ತಾ. ಇಲ್ಲಿ ಏನ್ ಮಾಡಬಾರ್ದು, ಡೋಂಟ್ ಯೂಸ್ ಕೋಶನ್ ರೂಲ್, ಆಯ್ತಾ. ಇಲ್ಲಿ ಯಾಕೆ ಕ್ವಶನ್ ರೂಲ್ ಉಪಯೋಗಿಸಬಾರ್ದು ಅಂದ್ರೆ, ಇಲ್ಲಿ ನೋಡ್ಕೋಬೇಕು ನಾವಿಲ್ಲಿ ನ್ಯೂಮರೇಟರ್ 5, ಡಿನಾಮಿನೇಟರ್ 36, ಇವೆರಡು ಕಾನ್ಸ್ಟೆಂಟ್. ಇದು ನ್ಯೂಮರೇಟರ್ 5 ಅಂಡ್ ಡಿನಾಮಿನೇಟರ್ 36. ಫಂಕ್ಷನ್ ಇರೋದು ಒಂದೇ ಒಂದು, ಯಾವುದು ಎಕ್ಸ್ ಪವರ್ 6 ಮಾತ್ರ ಇರೋದು. ಸೊ ಇಲ್ಲಿ ನಾವೇನ್ ಬೇಕು, 5 ಇಂಟು 5 ಡಿವೈಡೆಡ್ ಬೈ ಎಕ್ಸ್ ಪವರ್ 6 ಹೊರಗಡೆ ಇಟ್ಕೋಬೇಕು. ಇದಿಷ್ಟು ಏನಾಗುತ್ತೆ ನಮ್ಗೆ ಇಲ್ಲಿ, ಇದಿಷ್ಟು ಏನಿದು ಕಾನ್ಸ್ಟೆಂಟ್ ಇದಲ್ವಾ. ಕಾನ್ಸ್ಟೆಂಟ್ ಇಂಟು ಡೆರಿವೇಟಿವ್ ಆಫ್ ಫಂಕ್ಷನ್. ಎಕ್ಸ್ ಪವರ್ 6 ಗೆ ಏನು, 6 ಇಂಟು ಎಕ್ಸ್ ಪವರ್ 5 ಅಷ್ಟೇ ಅಲ್ವಾ. ಸೊ ಇಲ್ಲಿ ಮೇಲ್ಗಡೆ 6 ಇದೆ, ಇಲ್ಲಿ 36 ಇದೆ. ಇದು 5 ಇಂಟು 6 30 ಆಗುತ್ತೆ. ಇವೆರಡನ್ನು ನಾವು 6 ನಿಂದ ಡಿವೈಡ್ ಮಾಡಿದ್ರೆ 6 5 6 6 5 ಇಂಟು ಎಕ್ಸ್ ಪವರ್ 5 ಬೈ 6 ಆಗುತ್ತೆ, ಆಯ್ತಾ. ಇಲ್ಲೂ ಅಷ್ಟೇ, ಇಲ್ಲಿ ಯಾವ್ದು ಕಾನ್ಸ್ಟೆಂಟ್, ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ y ಈಕ್ವಲ್ಸ್ 7 ಎಕ್ಸ್ ಪವರ್ 5 ಬೈ 25. 7 ಬೈ 25 ಇದೆ ಕಾನ್ಸ್ಟೆಂಟ್, ಹಾಗೆ ಇಟ್ಕೋತೀವಿ. ಎಕ್ಸ್ ಪವರ್ 5 ಗೆ 5 ಇಂಟು ಎಕ್ಸ್ ಪವರ್ 4 ಆಗುತ್ತೆ. ಇಲ್ಲಿ 5 1s ಅಲ್ವಾ, ಇಲ್ಲಿ 5 5s, 7 ಇಂಟು ಎಕ್ಸ್ ಪವರ್ 4 ಬೈ 5 ಆಗುತ್ತೆ. ಇಲ್ಲಿ ನಾವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರೀಬೇಕು. ನೆಕ್ಸ್ಟ್ ಏನಿದೆ, y ಈಕ್ವಲ್ಸ್ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ 1 ಇದೆ ಅಲ್ವಾ. ಇಲ್ಲಿ ನೋಡಿ, ಈ ಫಂಕ್ಷನ್ ಅಲ್ಲಿ ಎಲ್ಲಿ ಇದೊಂದು ಫಂಕ್ಷನ್, ಇದು ಇನ್ನೊಂದು ಫಂಕ್ಷನ್, ಇದು ಇನ್ನೊಂದು ಫಂಕ್ಷನ್, ಮಧ್ಯದಲ್ಲಿ ಸಮ್ಮು ಅಥವಾ ಡಿಫರೆನ್ಸ್ ಇದಾವಲ್ವಾ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಅವಾಗ ಏನ್ ಮಾಡ್ಬೇಕು, ಇದಕ್ಕೂ ಡಿಫರೆನ್ಶಿಯೇಟ್ ಮಾಡಿ ಮೈನಸ್ ಹಾಗೆ ಹಾಕಿ, ಇದಕ್ಕೂ ಡಿಫರೆನ್ಶಿಯೇಟ್ ಮಾಡಿ ಪ್ಲಸ್ ಹಾಗೆ ಹಾಕಿ, ಇದಕ್ಕೂ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ಅವಾಗ ನಾವೇನ್ ಮಾಡ್ತೀವಿ, ಎಕ್ಸ್ ಪವರ್ 4 ಇದೆಲ್ಲ, ಇದ್ರ ಡೆರಿವೇಟಿವ್ ಏನು, 4 ಇಂಟು ಎಕ್ಸ್ ಪವರ್ 3 ಮೈನಸ್ ಮೈನಸ್, ಎಕ್ಸ್ ಕ್ಯೂಬ್ ಗೆ 3x ಸ್ಕ್ವೇರ್ ಪ್ಲಸ್ 1 ಗೆ 1 ಬರೀಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್, ಆಕ್ಚುಲಿ ನಾವೇ 0 ಅಂತ ಬರೀಬೇಕಿದು ಅಲ್ವಾ. 1 ಗೆ ಡೆರಿವೇಟಿವ್ ಏನಾಗುತ್ತೆ, 0 ಅಲ್ವಾ. ಪ್ಲಸ್ 0 ಬರೆದ್ರು ಅದೇ ಅಲ್ವಾ. ಆದ್ರಿಂದ ಪದೇ ಪದೇ ಇಲ್ಲಿ ನಾವು 0 ಅಂತ ಬರೆದು ನಾವು ತೋರ್ಸಕ್ ಹೋಗ್ಬಾರ್ದು. ನಾವೇನ್ ಮಾಡ್ಬೇಕು, 1 ಗೆ ಡೆರಿವೇಟಿವ್ 0 ಅಂತ ನಮಗೆ ಗೊತ್ತಿರೋದ್ರಿಂದ ಇಲ್ಲಿ ಏನು ಬರೆಯೋದು ಬೇಡ, ಇಲ್ಲಿ ಏನು ಬರೆದಿದ್ರೆ ಆಯ್ತಾಯ್ತಾ. ಪ್ಲಸ್ ನೆಕ್ಸ್ಟ್ ಕ್ವಶನ್ ಬರೋಣ. 7 ಇಂಟು ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಇಂಟು ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ 3 ಕಾನ್ಸ್ಟೆಂಟ್ ಇಂಟು ಎಕ್ಸ್ ಇದೆ, ಪ್ಲಸ್ 8 ಇದೆ. 8 ಇಸ್ ಎ ಕಾನ್ಸ್ಟೆಂಟ್. ಅವಾಗ ಇದನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕಾದ್ರೆ 7 ಇಂಟು ಎಕ್ಸ್ ಸ್ಕ್ವೇರ್ ಮಾಡ್ಬೇಕು ಅಂದ್ರೆ 7 ಹಾಗೆ ಇಟ್ಕೊಂಡ್ಬಿಟ್ಟು ಎಕ್ಸ್ ಸ್ಕ್ವೇರ್ ಮಾತ್ರ ಡೆರಿವೇಟಿವ್ 2x ಅಂದ್ರೆ 2 ಇಂಟು ಎಕ್ಸ್ ಪವರ್ 2 ಮೈನಸ್ 1 ಅಲ್ವಾ. ಮೈನಸ್ 3 ಹಾಗೆ ಇಟ್ಕೋತೀವಿ. ಎಕ್ಸ್ ಗೆ ಡೆರಿವೇಟಿವ್ 1 ಯಾವಾಗ್ಲೂ ಜ್ಞಾಪಕ ಇಟ್ಕೊಂಡ್ಬಿಡಿ. ಡೆರಿವೇಟಿವ್ ಆಫ್ ಎಕ್ಸ್ is always 1. Okay, derivative of x is 1. So 8 is derivative ಏನು, derivative of 8 is what, derivative of 8 is 0. So ಅದನ್ನ 14x minus 3 ಅಂತ ಬರೀತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. y equals 4x cube minus 3 into x square plus 7 into x minus 8. ಇಲ್ಲಿ 4 is a constant.
4 ಹಾಗೆ ಇಟ್ಕೊಂಡ್ಬಿಟ್ಟು ಎಕ್ಸ್ ಕ್ಯೂಬ್ ಡಿರೈವೇಟಿವ್ ಬರಿತೀವಿ. ಏನ್ ಬರುತ್ತೆ 3x ಸ್ಕ್ವೇರ್ ಮೈನಸ್ 3 ಕಾನ್ಸ್ಟೆಂಟ್ ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಏನು 2x. ಇಲ್ಲಿ ಪ್ಲಸ್ 7 ಕಾನ್ಸ್ಟೆಂಟ್ ಎಕ್ಸ್ ಡಿರೈವೇಟಿವ್ ಏನು 1. ಇಲ್ಲಿ 7 ಇಂಟು ಏನ್ ಬಂದಿರುತ್ತೆ 1 ಬಂದಿರುತ್ತೆ. 7 ಇಂಟು 1 is 7. ಮೈನಸ್ 8 ಗೆ ಡಿರೈವೇಟಿವ್ 0. ಸೊ ಇಟ್ ಈಸ್ 3 ಇಂಟು 4 12x ಸ್ಕ್ವೇರ್ ಇಲ್ಲಿ ಈಕ್ವಲ್ಸ್ ಎಲ್ಲ ಇದು 12x ಸ್ಕ್ವೇರ್ ಮೈನಸ್ 6x ಪ್ಲಸ್ 7. ನೆಕ್ಸ್ಟ್ ಇದಕ್ಕೆ ಬರೋಣ. ಈಗ 7 ಇಂಟು ಎಕ್ಸ್ ಪವರ್ 6 ಮೈನಸ್ 5 ಇಂಟು ಎಕ್ಸ್ ಪವರ್ 4 ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 5/6 ಇದೆ. ಹೇಗ್ ಮಾಡ್ಬೋದು 7 ಹಾಗೆ ಇಟ್ಕೊಂಡ್ಬಿಟ್ಟು ಎಕ್ಸ್ ಪವರ್ 6 ಗೆ 6x ಪವರ್ 5 ಡಿರೈವೇಟಿವ್ ಮೈನಸ್ 5 ಹಾಗೆ ಇಟ್ಕೊಂಡ್ಬಿಡೋದು. ಎಕ್ಸ್ ಪವರ್ 4 ಗೆ 4 ಇಂಟು ಎಕ್ಸ್ ಪವರ್ 3 ಹೌದಾ ಮೈನಸ್ 3 ಇಂಟು ಎಕ್ಸ್ ಗೆ 1. 5/6 ಗೆ ಏನಾಗುತ್ತೆ 5/6 ಬರಿಬಾರ್ದು 0 ಬರಿಬೇಕು. ಇದಕ್ಕೆ 0 ಆಡ್ ಮಾಡಿದ್ರೆ ಸೇಮ್ ಬರುತ್ತಲ್ವಾ. 7 ಇಂಟು 6 42 ಎಕ್ಸ್ ಪವರ್ 5 ಮೈನಸ್ 20 ಎಕ್ಸ್ ಕ್ಯೂಬ್ ಮೈನಸ್ 3. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಈಗ y ಈಕ್ವಲ್ಸ್ 1/x ಪವರ್ 5 ನೋಡಿ ಇಲ್ಲಿ ಹೇಗೆ ಅಂದ್ರೆ ಇದನ್ನ ನಾವು x ಪವರ್ 5 ನ ಮೇಲ್ಗಡೆ ತಗೊಂಡು ಹೋಗು ಮಾಡಬಹುದು. ಇಲ್ಲ ಇದನ್ನ ನಾವು ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ. whenever if we have y equals 1 divided by x power n, so what is the dy by dx? ಇದನ್ನ ನಾವು ಡೈರೆಕ್ಟ್ ಆಗಿ ನಾವು ಕಟ್ಕೊಬಹುದು. dy by dx will be minus n ಆಯ್ತಾ ಮೈನಸ್ n divided by x power n plus 1 ಅಂತ. So that is nothing but minus n divided by x power n plus 1 ಆಯ್ತಾ. ಇದನ್ನ ನಾವು ಪಡ್ಕೋಬೇಕು ನೀವು. ಸೊ ಇಲ್ಲಿ n ಜಾಗದಲ್ಲಿ ಏನಿದೆ ಈ ಪ್ರಾಬ್ಲಮ್ ಅಲ್ಲಿ n is equal to 5 ಇದೆ ಹೌದಾ. n equals 5 ಇದೆ. ಸೊ n equals 5 ಇದೆ ಅಂತ ಹೇಳಿದಾಗ ಇಲ್ಲಿ ನಾವೇನ್ ನೋಡ್ತೀವಿ ಇಲ್ಲಿ. ಸೊ ಇಲ್ಲಿ ನೋಡಿ ಇಲ್ಲಿ ಮೈನಸ್ n ಅಂತ ಹೇಳಿದ್ರೆ ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಪವರ್ 5 ಪ್ಲಸ್ 1 ಅವಾಗ ಇದೇನಾಯ್ತು ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಪವರ್ 5 ಪ್ಲಸ್ 1 ಅಂದ್ರೆ 6 ಆಗುತ್ತೆ. ಸೊ ಇಲ್ಲಿ ಬರೋಣ. ಇಲ್ಲಿ n ಅಂದ್ರೆ ಎಷ್ಟು ಇಲ್ಲಿ ಹಿಯರ್ ವಿ ಸಿ ದಟ್ n is 99 ಅಲ್ವಾ. ಸೊ 1 by x power 99 ಅಂದ್ರೆ ಮೈನಸ್ 99 divided by x power 99 plus 1. So minus 99 by x power 100. ಇಲ್ಲಿಗೆ ಬರೋಣ. 3 divided by x power 6. Here we see that 3 is a constant ಅಲ್ವಾ. ಇದನ್ನ ನಾವು ಆಕ್ಚುಲಿ ಬರೀಬೇಕು ಅಂದ್ರೆ ಬರೆಯೋದೇ ನಮ್ಗೆ ಗೊತ್ತಾಗಿರುತ್ತೆ. 3 is a constant. ಇನ್ನು ಉಳಿದಿದ್ದು ಏನ್ ಬರ್ತೀವಿ 1 divided by x power 6 ಅಂತ ಬರ್ತೀವಿ. ಕರೆಕ್ಟ್ ಅಲ್ವಾ. ಸೊ ಈ 3 ಹಾಗೆ ಇಟ್ಕೋತೀವಿ ನೋಡಿ. ಇಲ್ಲಿ 3 ಹಾಗೆ ಇದೆ. ಇಲ್ಲಿ n ವ್ಯಾಲ್ಯೂ ಏನಿದೆ ಹೇಳಿ ನೋಡೋಣ. What is the value of n? 6 ಅಲ್ವಾ. So it is minus 6 divided by x power 6 plus 1. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಅಲ್ವಾ. 3 into minus 6 is minus 18 divided by x power 7. ಇಲ್ಲಿಗೆ ಬರೋಣ. ಇಲ್ಲಿ ಏನ್ ಕಾನ್ಸ್ಟೆಂಟ್ ಇದೆ ಹೇಳಿ ನೋಡೋಣ. ಇಲ್ಲಿ ಯಾವ್ದು ಕಾನ್ಸ್ಟೆಂಟ್ ಅಂತ ಬರೀಬಹುದು ಇದನ್ನ. ಸೊ ಇದನ್ನ ನಾವು ಹೇಗೆ ಬರೀಬಹುದು ಅಂದ್ರೆ ಕಾನ್ಸ್ಟೆಂಟ್ ನೆಲ್ಲ ಹೊರಗಡೆ ಇಟ್ಕೊಳ್ಳಿ. ಅಂದ್ರೆ 1/8 is a constant into 1 divided by x power 16 ಅಂತ ಬರ್ಕೊಬಹುದಲ್ವಾ. ನಾವು ಅರ್ಥ ಮಾಡ್ಕೊಳ್ಳೋಕೆ ಈ ತರ ಬರ್ಕೊಳ್ಬೇಕು. ಸೊ n is equal to ಏನಾಗಿದೆ ಇಲ್ಲಿ we see that n is equal to 16. So it is minus 16 divided by x power 16 plus 1 ಆಯ್ತಾ. ಇಲ್ಲಿ 9 ಅಂತ ಹಾಕೊಂಡಿದಾರಲ್ವಾ. ಇಲ್ಲಿ ನಾವೇನ್ ಮಾಡೋಣ ಗೊತ್ತಾ, ಈ ಪ್ರಾಬ್ಲಮ್ ಅಲ್ಲಿ 8 ಬದಲು 9 ಹಾಕೊಂಡ್ಬಿಟ್ರೆ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಅವಾಗ ಇಲ್ಲಿ ಏನಾಗುತ್ತೆ 9 ಆಗುತ್ತೆ ಅಷ್ಟೇ. ಓಕೆ. ಸೊ ಇಟ್ ಈಸ್ 1/9 into minus 16 by, ಸೊ ಇದು minus 16/9 into 1 by x power 17 ಆಯ್ತು. ಸೊ ಇಲ್ಲಿ 1/6 ಇದೆ ಅಂತ ಇಟ್ಕೊಂಡ್ಬಿಡೋಣ ಆಯ್ತಾ. 1/x ಇದೆ ಅಂತ ಹೇಳಿದ್ರೆ x ಗೆ ಏನು ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಮಾಡಬಹುದು. ಇಟ್ ಈಸ್ ನಥಿಂಗ್ ಬಟ್ 1 ಏನು ಇಲ್ಲ ಅಂದ್ರೆ x ಪವರ್ 1 ಇದೆ ಅಂತ ಅರ್ಥ. ಸೊ n ಬೆಲೆ ಏನಾಗಿದೆ ಇಲ್ಲಿ 1 ಆಗಿದೆ. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಅಂತ ಹೇಳಿದ್ರೆ dy by dx is minus n ಅಂದ್ರೆ minus 1 ಇದು ಹೇಗೆ ಬರಿತೀವಿ ನೋಡಿ. This is written as minus 1 divided by x power 1 plus 1 ಅಂತ ಬರಿತೀವಿ. ಸೊ ಏನಾಗ್ತಿದೆ ಈಗ minus 1 divided by x power 2 ಆಯ್ತು. ಸೊ ದಟ್ ಇಸ್ ದ ಆನ್ಸರ್. ಸೊ ಈಗ ಇಲ್ಲಿ ಸುಮಾರು ಪ್ರಾಬ್ಲಮ್ ಕೊಟ್ಟಿದ್ದಾವೆ, ಎಲ್ಲ ನಾವು ಮಾಡ್ಕೋತಾ ಬರ್ಬೇಕು. ಇಲ್ಲಿ ಸಬ್ಟ್ರಾಕ್ಷನ್ ಅಡಿಷನ್ ಮಾಡಿ, ಸಬ್ಟ್ರಾಕ್ಷನ್ ಅಡಿಷನ್ ಎಲ್ಲ ಒಂದೇ ತರ ನಾವು ಮಾಡ್ಕೋಬಹುದು. ಇಲ್ಲಿ 3/x² ಇದೆ ಅಲ್ವಾ. 3 ಹೊರಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ.
ಅವಾಗ ಇಲ್ಲಿ 1/x² ಆಯ್ತು. n ವ್ಯಾಲ್ಯೂ 2 ಅಲ್ವಾ, ಸೊ -2 - n ಡಿವೈಡೆಡ್ ಬೈ x ಪವರ್ n ಪ್ಲಸ್ 1 3 ಪ್ಲಸ್ 1 -5 ಕಾನ್ಸ್ಟೆಂಟ್ ಹೊರಗಡೆ, ಅವಾಗ 1/x ಪವರ್ 4 ಬರುತ್ತೆ. ಸೊ -4/x ಪವರ್ 4 ಪ್ಲಸ್ 1 ಹೌದಾ. ನೆಕ್ಸ್ಟ್ ಪ್ಲಸ್ ಎರಡೆರಡು ಸಲ ಪ್ಲಸ್ ಆಗಿದೆ. ಓಕೆ, ಪ್ಲಸ್ 8 ಹಾಗೆ 1/x³ ಗೆ -3/x ಪವರ್ 3 ಪ್ಲಸ್ 1. ಸೊ ಇಲ್ಲಿ -2 ಇದೆ, ಹೊರಗಡೆ ಇಟ್ಕೊಂಡ್ಬಿಡಿ. ಸೊ ಇದು -2 ಪ್ಲಸ್ ಹಾಕೊಂಡ್ಬಿಟ್ಟು ಇದು -2 ಮಾಡ್ಕೊಂಡ್ಬಿಡ, -2 ಹೊರಗಡೆ. ಸೊ 1/x² ಅಂತಂದ್ರೆ -2/x ಪವರ್ 2 ಪ್ಲಸ್ 1. ಇಲ್ಲಿ ಈ ಮೈನಸ್ ಗೆ ಮೈನಸ್ ಹಾಗೆ ಇಟ್ಕೊಂಡಿದೀನಿ. ಏನು ಇಲ್ಲ ಅಂದ್ರೆ ಪವರ್ ಏನಿದೆ ಅನ್ಕೋಬೇಕು, ಹೇಳಿದ್ದೆಲ್ಲ ಅವಾಗ 1 ಇದೆ ಅಲ್ವಾ, 1 ಇದೆ ತಾನೆ. ಸೊ 1 ಇದೆ ಅಂತ ಹೇಳಿದ್ರೆ 1/x ಪವರ್ 1 ಅಂದ್ರೆ -1/x ಪವರ್ 1 ಪ್ಲಸ್ 1 ಪ್ಲಸ್ 1/5 ಗೆ 1/5 ಅಲ್ಲ, 1/5 ಗೆ ಏನ್ ಆಕ್ಚುಲಿ ಡೆರಿವೇಟಿವ್, ಇಟ್ ಈಸ್ ಎ ಕಾನ್ಸ್ಟೆಂಟ್ ಅಲ್ವಾ, ಪ್ಲಸ್ ಬರಿಬಾರ್ದು 0. ಸೊ ಇದು 3 into -2 -6/x ಪವರ್ 4 minus into minus plus 20/x power 5 plus into minus minus 8 into 3 24. ಇಲ್ಲಿ minus into minus plus 4/x³ ಇಲ್ಲಿ again minus into minus plus 1/x². So ಇದು simple problem ಇದು. Let y equals 2 into x plus 3 differentiate with respect to x. 2 constant into x ಗೆ 1 plus 3 ಗೆ derivative 3 ಗೆ 0 ಅಲ್ವಾ, ಅದರಿಂದ 2 into 1 plus 0 ಅಂದ್ರೆ 2. Next one 8 minus 3x. So let y equals 8 minus 3x. Differentiate with respect to x dy by dx. 8 ಗೆ ಏನು 0 ಅಲ್ವಾ, ಇದು ಏನು ಬರಿಬಾರ್ದು 0. minus 3 ಹಾಗೆ x ಗೆ derivative 1 minus 3 into 1 minus 3. 7 minus 5x. What is the derivative of 7 minus 5x? 7 ಗೆ 0 minus 5 ಹಾಗೆ x ಗೆ 1 minus 5 into 1 minus 5. ಈಗ ಸ್ವಲ್ಪ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗೆ ಬರೋಣ. y equals 3 sin x. ಇಲ್ಲಿ ನೋಡಿ 3 is a constant, sin x is a function. 3 ಹಾಗೆ ಇಟ್ಕೋಬೇಕು. sin x ಗೆ ಡೆರಿವೇಟಿವ್ ಏನು cos x. ಫಾರ್ಮುಲಾ ಎಲ್ಲ ಜ್ಞಾಪಕ ಇಟ್ಕೊಂಡಿರಬೇಕು. ಸೊ 3 into cos x, that is 3 cos x. y equals 4 into cos x. 4 is a constant, ಹಾಗೆ ಇಟ್ಕೊಳ್ಳಿ. 4 into ಬ್ರಾಕೆಟ್ ಹಾಕೊಂಡ್ಲೇಬೇಕು. ಇಲ್ಲಿ ನೀವೇನ್ ಮಾಡ್ತೀರಾ ಗೊತ್ತಾ, ತುಂಬಾ ಸಲ ತಪ್ಪು ಮಾಡ್ತಾ dy by dx ಏನ್ ಮಾಡ್ತೀರಾ, ಎಷ್ಟು ಈಸಿ ಕೊಟ್ಬಿಟ್ಟಿದ್ದಾರೆ. dy by dx is equal to 4 constant 4 cos x ಗೆ minus sin x ಅಂತ ಈಗ ಬರೆದು ಎಲ್ಲ ಸರಿ ಬರ್ದೀನಿ, ಮಾರ್ಕ್ಸ್ ಕೊಟ್ಟಿಲ್ಲ ಅಂತೀರಾ ನೀವು. ಇದನ್ನ ಓದಿ ಅಂದ್ರೆ ಹೆಂಗ್ ಓದ್ತೀರಾ ನೀವು, ಯಾರಿಗಾರು ಕೊಟ್ರೆ ಓದಿ ಅಂದ್ರೆ 4 minus sin x ಅಂತ ಓದ್ತಾರೆ. ಇದು ಆಕ್ಚುಲಿ ಇರೋದೇನು -4 sin x. ಆದ್ರಿಂದ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರು ಕಾನ್ಸ್ಟೆಂಟ್ ಹಾಗೆ ಇಟ್ಕೊಂಡ್ಬಿಟ್ಟು ಈ ಫಂಕ್ಷನ್ ಇನ ಡೆರಿವೇಟಿವ್ ಬ್ರಾಕೆಟ್ ಅಲ್ಲಿ ಬರೀರಿ. ಅವಾಗ 4 into minus sin x minus 4 sin x ಆಗುತ್ತೆ. ಇದೇನಿದು ಸರಿನಾ ತಪ್ಪ, ಇದು ತಪ್ಪಿದು ಅಲ್ವಾ. ಸೊ ಇಲ್ಲಿ ಬರೋಣ. y equals 5 sin x minus 3 cos x ಅಲ್ವಾ. ಇಲ್ಲಿ 5 sin x, ಈ 5 ಹಾಗೆ ಇಟ್ಕೋತೀವಿ. sin x ಗೆ ಡೆರಿವೇಟಿವ್ ಏನು cos x minus 3 ಹಾಗೆ cos x ಗೆ ಡೆರಿವೇಟಿವ್ ಬ್ರಾಕೆಟ್ ಅಲ್ಲಿ ಬರೀಬೇಕು minus sin x. ಸೊ ಇಲ್ಲಿ 5 cos x minus into minus plus ಆಗುತ್ತೆ ಆಯ್ತಾ. ಎಲ್ಲಿಗೆ ಬರೋಣ. ಸೊ y equals ಇವೆಲ್ಲ ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸ್ ಅಷ್ಟೇ. 8 tan x minus 2 secant x minus 4 cot x. 8 ಹಾಗೆ ಇಟ್ಕೊಳ್ಳಿ. ಈ tan x ಗೆ ಡೆರಿವೇಟಿವ್ ನ ಬ್ರಾಕೆಟ್ ಅಲ್ಲಿ ಬರೀರಿ. ಏನ್ tan x ಗೆ secant square x minus 2 ಹಾಗೆ ಇಟ್ಕೊಳ್ಳಿ. secant x ಇದೆ ಅಲ್ವಾ, secant x ಗೆ ಡೆರಿವೇಟಿವ್ ಏನು secant x into tan x. minus 4 ಹಾಗೆ ಇಟ್ಕೊಳ್ಳಿ. cot x ಗೆ minus cosecant square x. ಎಲ್ಲ ಬ್ರಾಕೆಟ್ ಅಲ್ಲಿ ಇದೆ ಅಲ್ವಾ. ಸೊ ಇಲ್ಲಿ ಮೈನಸ್, ಇಲ್ಲಿ ಮೈನಸ್ into ಮೈನಸ್ ಪ್ಲಸ್ ಆಗುತ್ತೆ. Now let y equals 3 cot x plus 5 minus 5 cosecant x. ಇಲ್ಲಿ 3 is a constant ಹಾಗೆ ಇಟ್ಕೊಳ್ಳಿ. ಇಲ್ಲಿ cot x ನ ಡೆರಿವೇಟಿವ್ ಬರಿಬೇಕು minus cosecant square x plus 5 ಗೆ plus 5 ಬರಿಬಾರ್ದು, that is 0. ಇಲ್ಲಿ 5 ಗೆ 0 ಆಗುತ್ತೆ. minus 5 ಹಾಗೆ cosecant x ಗೆ ಡೆರಿವೇಟಿವ್ ಏನಿಲ್ಲಿ, it is minus cosecant x into cot x. So ಇದು minus 3 cosecant square x minus into minus plus ಆಯ್ತಾ. ಇದು ಅದೇ ತರದ್ದು -5 cos x plus 7 cosecant x plus ಇದನ್ನ ಹೆಂಗ್ ಹೇಳ್ಬೋದು ಗೊತ್ತಾ, 5/6 secant x 7/3 x² plus √3 ಅಂತ ಹೇಳ್ಬೋದು. ಈಗ -5 ಹಾಗೆ
ಇಲ್ಲಿ ಇದೆಲ್ಲ ಕಾಸ್ ಎಕ್ಸ್, ಇದರ ಡೆರಿವೇಟಿವ್ ಏನು ಮೈನಸ್ ಸೈನ್ ಎಕ್ಸ್. 7 ಹಾಗೆ ಇಟ್ಕೊಳ್ಳಿ ಕಾನ್ಸ್ಟೆಂಟ್ ಅದು. ಕೋಸಿಕೆಂಟ್ ಎಕ್ಸ್ ಗೆ ಮೈನಸ್ ಕೋಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್. ಇಲ್ಲಿ 5/6 is a constant. Secant x ಗೆ derivative secant x into tan x. 7/3 is a constant. X square ಗೆ 2x. √3 ಗೆ √3 ಬರೀಬಾರದು 0 because √3 is a constant. Next problem ನೋಡೋಣ. y equals 4 minus 5 cos x. 4 ಗೆ derivative 0 minus 5 ಹಾಗೆ ಇಟ್ಕೊಳ್ಳಿ. cos x ಗೆ derivative ಏನು minus sin x. Minus into minus plus. So whenever if you write the derivative of a constant into function, keep the constant as it is and write the derivative of the function within the bracket. So now y equals 3 tan x plus 8. 3 ಹಾಗೆ ಇಟ್ಕೊಳ್ಳಿ. ಈ tan x ಗೆ derivative ಏನು ಬರೀತೀರಾ secant square x. 8 ಗೆ 0. y equals 3 minus 6 cot x. 3 derivative 0 minus 6 ಹಾಗೆ cot x ಗೆ minus cosecant square x. minus into minus ಏನಾಗುತ್ತೆ ಇಲ್ಲಿ this will be plus ಆಗುತ್ತಲ್ವಾ. so next y equals 5 minus 3 cosecant x. derivative of 5 is 0 because constant. minus 3 ಹಾಗೆ cosecant x ಗೆ minus cosecant x into cot x. so minus into minus plus. y equals 7 minus 2 secant x. derivative of 7 is 0 minus 2 ಹಾಗೆ ಇಟ್ಕೊಳ್ಳಿ. secant x ಗೆ secant x tan x. y ನ y ಅಂತ ಬರಿಬಾರ್ದು, ಇಲ್ಲಿ dy by dx ಇರಬೇಕು ಪ್ರತಿ ಸಲ, ಆಯ್ತಾ. so next y equals x minus 5 tan x. so dy by dx, ಇಲ್ಲಿ x ಕಾನ್ಸ್ಟೆಂಟ್ ಅಲ್ಲ 0 ಅಂತ ಹಾಕ್ಬಿಡ್ಬೇಡಿ. x ಗೆ ಡೆರಿವೇಟಿವ್ 1 ಇಲ್ಲಿ minus 5 ಹಾಗೆ ಇಟ್ಕೊಳ್ಳಿ. ಈ tan x ಇದೆ ಅಲ್ವಾ, tan x ಗೆ ಡೆರಿವೇಟಿವ್ secant square x. ಈಗ ಇದಿಷ್ಟು ಪ್ರಾಬ್ಲಮ್ಗಳನ್ನ ನೀವು ಹೋಮ್ ವರ್ಕ್ ಆಗಿ ಮಾಡ್ಬೇಕಿಲ್ಲಿ, ಆಯ್ತಾ. ನೋಡಿ ಇಲ್ಲಿ ಇಲ್ಲೇನು 3/2 into bracket minus 5 into bracket plus 3 into bracket 7 into bracket minus 3/5 into ಇಲ್ಲಿ ನೋಡಿ ಇಲ್ಲೊಂದು x power minus 4 ಬಂದಿದೆ ಅಲ್ವಾ. ಇಲ್ಲಿ x power minus 4 ಅಂದ್ರೆ ಏನ್ ಗೊತ್ತಾ, ಇಟ್ ಈಸ್ ನಥಿಂಗ್ ಬಟ್ 1/x power 4 ಅಂತ ಅರ್ಥ. ನೆನಪಿಟ್ಕೋಬೇಕು. ದಿಸ್ ಈಸ್ x power minus 4 is same as 1/x power 4. ಅದಕ್ಕೆ ಡೆರಿವೇಟಿವ್ 1/x power n ಡೆರಿವೇಟಿವ್ ಗೊತ್ತಿದೆ ಅಲ್ವಾ, ಹಾಗೆ ಹಾಕ್ಬಿಟ್ರೆ minus 2 into function derivative plus 5. ಇಲ್ಲಿ x power 7 ಗೆ ಇದಕ್ಕೆ minus 3 into bracket ಹಾಕಬೇಕು. ಇಲ್ಲಿ plus 1/8 ಅವರೇ ಬರ್ದಿದ್ದಾರೆ minus 2. ಓಕೆ, ಇಲ್ಲಿ √3/2 ಅಂದ್ರೆ ಏನು ಅಂತ ನೋಡ್ಬಿಟ್ಟು ಡೆರಿವೇಟಿವ್ ಹಾಕಿ ಇಲ್ಲಿ ಹಾಗೆ. ಇಲ್ಲಿ a ಅಂದ್ರೆ ಕಾನ್ಸ್ಟೆಂಟ್, ಇಲ್ಲೆಲ್ಲ ಪ್ರಾಡಕ್ಟ್ ರೂಲ್ ಹಾಕೋಬಾರದು. a into x power 5 ಡೆರಿವೇಟಿವ್ minus b into x power 4 ಡೆರಿವೇಟಿವ್ minus c ಕಾನ್ಸ್ಟೆಂಟ್ ಇಲ್ಲಿ ಹಾಗೆ ಇಟ್ಕೊಂಡ್ಬಿಟ್ಟು 1/x power 8 ಡೆರಿವೇಟಿವ್ ಬರೋದು. b is a constant. ಈಗ ಇದಿಷ್ಟುನು ಹೋಮ್ವರ್ಕ್ ನಾವು ನಾಳೆ ನೀವು ಮಾಡಿ, ಇದೇನ್ ಜಾಸ್ತಿ ಇಲ್ಲ, ಇದೇ ಹೋಮ್ವರ್ಕ್ ಇದೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಪ್ರಾಡಕ್ಟ್ ರೂಲ್ ಮೇಲೆ ಇರುವಂತಹ ಪ್ರಾಬ್ಲಮ್ ಗಳೆಲ್ಲ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.